ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಇಲಕಲ್ಲದಲ್ಲಿ ನೂತನ ಹೋಟೆಲ್ ಅದಿತಿ ಕಂಫರ್ಟ್ಸ್ ಉಡುಪಿ ಕೃಷ್ಣ ವಿಹಾರ್ ಉದ್ಘಾಟಿಸಿದ ಶಾಸಕ ಕಾಶಪ್ಪನವರು. ಬಾಗಲಕೋಟ ಜಿಲ್ಲೆಯ ಇಲಕಲ್ ಬಸ್ ನಿಲ್ದಾಣದ ಹತ್ತಿರ ಮೋತಿಲಾಲ ರಾಯಬಾಗಿ ಮಾಲೀಕತ್ವದ ನೂತನ ಹೋಟೆಲ್ ಅದಿತಿ ಕಂಫರ್ಟ್ಸ್ ಮತ್ತು ಉಡುಪಿ ಕೃಷ್ಣ ವಿಹಾರದ ನೂತನ ಕಟ್ಟಡ ಉದ್ಘಾಟನೆ ಹಾಗೂ ನಾಮಫಲಕವನ್ನು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ವಿಜಯಾನಂದ ಕಾಶಪ್ಪನವರು ಶನಿವಾರ ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮೋತಿಲಾಲ ರಾಯಬಾಗಿ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಬದ್ರಿನಾಥ ಮಿರಜ್ಕರ, ಎಸ್ಎಸ್ಕೆ ಸಮಾಜದ ಅಧ್ಯಕ್ಷ ಲಕ್ಷ್ಮಣ ಅರಿಸಿದ್ದಿ ಆಗಮಿಸಿದ್ದರು. ಶಾಸಕ ವಿಜಯಾನಂದ ಕಾಶಪ್ಪನವರು ಮತ್ತು ಅತಿಥಿಗಳನ್ನು ನಾಗರಾಜ ರಾಯಬಾಗಿ ಕುಟುಂಬದವರು ಸತ್ಕರಿಸಿ ಗೌರವಿಸಿದರು. ನೂತನ ಹೋಟೆಲ್ ಅದಿತಿ ಕಂಫರ್ಟ್ಸ್ ಉಡುಪಿ ಕೃಷ್ಣ ವಿಹಾರ್ಗೆ ನಗರದ ಗಣ್ಯ ವ್ಯಕ್ತಿಗಳು, ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಆಗಮಿಸಿ ಶುಭ ಹಾರೈಸಿದರು. ವರದಿ ಭೀಮಣ್ಣ ಗಾಣಿಗೇರ, ಪಬ್ಲಿಕ್ ಟೈಮ್ಸ್ ನ್ಯೂಸ್, ಇಲಕಲ್ಲ. ಕೃಷ್ಣ ವಿಹಾರದ ನೂತನ ಈ ಒಂದು ಇಲಕಲ್ನಲ್ಲಿ ಪ್ರಾರಂಭ ಮಾಡಿದ್ದಕ್ಕೆ ನಾನು ನಾಗರಾಜ್ ನಾಯಕರಿಗೆ ಮತ್ತು ಅತಿಥಿ ಅವರಿಗೆ ವಿಶೇಷವಾದ ಅಭಿನಂದನೆಯನ್ನ, ಕೃತಜ್ಞತೆಗಳನ್ನು ನಾನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಯಾಕಂದ್ರೆ ಬಹಳಷ್ಟು ಅವಶ್ಯಕತೆ ಇತ್ತು ಇಲಕಲ್ ನಗರಕ್ಕೆ. ಇಂಥ ಒಂದು ಒಳ್ಳೆಯ ಹೋಟೆಲ್ ಅವಶ್ಯಕತೆ ಇತ್ತು ಅನ್ನೋದಕ್ಕೆ ಬಹಳ ದಿವಸದಿಂದ ನನ್ನ ಸ್ನೇಹಿತ ಆದ ಪ್ರವೀಣ್ ಕಾಟುವ, ಪ್ರವೀಣ್ ಕಾಟುವ ಈ ಒಂದು ಹೋಟೆಲ್ ಪ್ರಾರಂಭ ಮಾಡಿದ್ರು. ಬಹುತೇಕ ನಾವು ಬಹಳ ಚಿಕ್ಕದ್ರಿಂದ ನಾವು ಸ್ನೇಹಿತರು. ಆ ಒಂದು ಸಂದರ್ಭವನ್ನ ಇವತ್ತು ಮೊದಲು ಹಾಕೋದ್ರ ಜೊತೆಗೆ ಇವತ್ತು ನಮ್ಮ ನಾಗರಾಜ ರಾಯಬಾಗಿಯವರು ಇದಕ್ಕೊಂದು ಹೊಸ ತಿರುವನ್ನ, ಹೊಸ ನೂತನ ಒಂದು ತಿರುವನ್ನ ಕೊಡೋದ್ರ ಜೊತೆಗೆ ಒಂದು ಅತ್ಯಂತ ಒಳ್ಳೆಯ ಒಂದು ಹೋಟೆಲ್ ಅನ್ನ ಇವತ್ತು ಇಲ್ಲಿ ನಮ್ಮ ಮುಖ್ಯ ಪ್ರದೇಶದಲ್ಲಿ ಪ್ರಾರಂಭ ಮಾಡಿದ್ದು ಬಹಳ ಸಂತೋಷವನ್ನು ತಂದಿದೆ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ವಿಶೇಷವಾಗಿ ನಾವು ರಾಯಬಾಗಿ ಕುಟುಂಬದ ಬಗ್ಗೆ ನಾವೆಲ್ಲ ಬಾಲ್ಯ ಜೀವನದಿಂದ ಇಲಕಲ್ನಲ್ಲೇ ಬೆಳೆದಂತು. ನಮ್ಮ ದನಿಗಳು ಇವತ್ತು ಕೂಡ ದನಿಗಳು, ಯಾವತ್ತು ದನಿಗಳು ಅನ್ನೋ ಮಾತನ್ನು ನಾವು ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಇವತ್ತು ನಾವು ಸರ್ಕಾರದ ವತಿಯಿಂದ ಗ್ಯಾರಂಟಿ ಕೊಡ್ತಾ ಇದ್ದೀವಿ. ಗ್ಯಾರಂಟಿಯನ್ನು ಕೊಟ್ಟಂತ ಇಲಕಲ್ಲಿಗೆ ಯಾರಾದ್ರೂ ಒಬ್ಬ ದನಿ ಇದ್ರೆ ಅದು ಮೋತಿಲಾಲ್ ಸಾರ್ ಆಗಿದ್ದ ದನಿಗಳು ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಾವು ಇವತ್ತು ನಮ್ಮ ಸರ್ಕಾರದಲ್ಲಿ ಗ್ಯಾರಂಟಿಯನ್ನು ಕೊಡ್ತಾ ಇದ್ದೀವಿ. ಅವತ್ತೇ ಗ್ಯಾರಂಟಿ ಕೊಟ್ಟಿದ್ದಾರೆ. ಅಂತ ಒಂದು ಗ್ಯಾರಂಟಿ ಕುಟುಂಬ ಇವತ್ತು ನಮ್ಮ ಇಲಕಲ್ನಲ್ಲಿ ನಮಗೆಲ್ಲ ಸಿಕ್ಕಿದ್ದು ಒಂದು ಸೌಭಾಗ್ಯ. ಇವತ್ತು ಅತ್ಯಂತ ಈ ಹೊಸ ಹೋಟೆಲ್ ಅನ್ನು ಪ್ರಾರಂಭಿಸಿದರೆ ಇಲ್ಲಿರುವಂತಹ ನಮ್ಮ ಎಲ್ಲ ಸಮಾಜದ ಹಿರಿಯರು ಇದಕ್ಕೆ ಪ್ರೋತ್ಸಾಹಿಸಿ ಯಾವತ್ತು ಒಳ್ಳೆಯದನ್ನ ಇಲಕಲ್ ನಗರಕ್ಕೆ ಬಯಸಿಕೊಂಡು ಇವತ್ತು ನಡೆದು ಬಂದಿದ್ದು ಎಸ್ಎಸ್ಕೆ ಸಮಾಜದ ಒಂದು ದೊಡ್ಡ ಗುಣ. ಯಾಕಂದ್ರೆ ದೊಡ್ಡ ಗುಣ ಅಂಬಾಬಾಯಿ ಆಶೀರ್ವಾದದಿಂದ ಬಹುತೇಕ ಇವತ್ತು ಒಗ್ಗಟ್ಟಾಗಿರುವಂತಹ ಸಮಾಜ ಅದು ನಮ್ಮ ಎಸ್ಎಸ್ಕೆ ಸಮಾಜ ಅನ್ನೋ ಮಾತನ್ನು ಕೂಡ ಇವತ್ತು ಬಹಳ ಹೆಮ್ಮೆಯಿಂದ ಹೇಳ್ತಾ, ಇವತ್ತೇನು ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬರಮಾಡಿಕೊಂಡು ನನಗೆ ಗೌರವಿಸಿ ಇವತ್ತು ಇಲ್ಲಿ ಸತ್ಕರಿಸಿದ್ದಕ್ಕೆ ನಮ್ಮ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ, ಈ ಹೋಟೆಲ್ ಒಂದು ಒಳ್ಳೆಯ ಉತ್ತಮವಾಗಿ ಹೋಟೆಲ್ ಬೆಳೀಲಿ. ಈ ನಾಡಿನ ಅತ್ಯಂತ ನಮ್ಮ ನಾಗರಾಜ ರಾಯಬಾಗಿಯವರು ಇನ್ನೂ ಅನೇಕ ಉದ್ಯಮಿಯಲ್ಲಿ ಅವರು ತೊಡಗೊಂಡು ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಬೆಳೆಯಲಿ ಅನ್ನೋ ಒಂದು ಹಾರೈಕೆಯೊಂದಿಗೆ ನಮ್ಮ ಯಾರ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ.
ಎಲ್ಲರ ಅತ್ಯಂತ ಅಚ್ಚುಮೆಚ್ಚಿನ ಜನಪ್ರಿಯ ಶಾಸಕರಾದಂತಹ ಶ್ರೀ ವಿಜಯಾನಂದ ಕಾಶ್ಯಪ್ನವರೇ, ನಮ್ಮ ಗಣಿ ಮುತ್ತಿಲಾಲ್ ಅವರೇ, ಗಿರಜ್ಕರ್ ಅವರೇ, ಇವತ್ತ ಸೇರಿದಂತ ಎಲ್ಲ ಬಂಧುಗಳೇ, ನಮ್ಮ ರಾವೇಗಿ ಮನಸ್ಸದ ಅಭಿಮಾನಿಗಳೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತ ಒಂದು ಅತ್ಯುತ್ತಮ ಹೋಟೆಲ್ ಪ್ರಾರಂಭ ಮಾಡಿದ್ದಾರೆ. ನಾನು ಮೋತಿಲಾಲ್ ಸಾಹೇಬ್ ಇದೇ ಪುಸ್ತಕ ಮಾತಾಡಕತ್ತಿದ್ದೀವಿ. ನಮ್ಮ ನಾಗರಾಜ ಎಷ್ಟು ಕಷ್ಟಪಟ್ಟಾನ, ಎಷ್ಟು ಕಷ್ಟಪಟ್ಟಾನ ತಿಳ್ಕೊಂಡು ಅವ್ರಂದ್ರು, ನಾಗರಾಜ್ ಅವರ ತಾಯಿ ಅಂಬಾರಿ ಬಾಯಿ ಅವರ ಆಶೀರ್ವಾದ ಅವ್ರ ಮೇಲೆ ಐತೆ, ನಾ ಭಾವಿಸಿದ್ದೀನಿ. ನಮ್ಮ ಮೋತಿಲಾಲ್ ಅವರು ಕಣ್ಣಾಗ ನೀರು ತಂದ್ರು, ಮನೆಯ ಮಕ್ಕಳಿಗೆ ನೆನೆಸ್ಕೊಂಡು ಆ ಆಶೀರ್ವಾದ ಅವ್ರ ಫ್ಯಾಮಿಲಿಗೆ ಖಾಯಂ ಐತೆ. ಎಲ್ಲ ರೀತಿಯಿಂದ ನಾಗರಾಜ ಒಳ್ಳೇದಾಗ್ತದೆ. ನಮ್ಮ ಸಮಾಜ ಅಂಗವಾಗಿ ಅವರು ಕೃಪಾ ಮಾಡಿ ಇನ್ನೂ ಒಳ್ಳೆ ಬೆಳೀಲಿ, ಇನ್ನೂ ಹೆಚ್ಚಿನ ಇಂಥ ಹೋಟೆಲ್ಗಳನ್ನು ತೆಗೆದು ಜನಪ್ರಿಯರಾಗಲಿ. ನಮ್ಮ ಶಾಸಕರ ಆಶೀರ್ವಾದ ಮಾಡಿದ್ದಾರೆ ಅವರಿಗೆ, ಅದು ಮಾತು ಹಿಡಿಯರ್ಲಿ ಆಗಲಿ ಅಂತ ನೀವು ಪ್ರಾರ್ಥನಾ ಮಾಡಿಕೊಂಡು ನಾವೊಂದೆರಡು ಮಾತು